ಇವಾಗ ಆ ಬಾರ್ಲಿ ಸ್ವಲ್ಪ ಚಿಟಪಿಟ ಅಂದರೆ ಸಾಕು. ಚಿಟಪಿಟ ಅನ್ಬೇಕು. ಸಾಕು ಸಾಕು. ಎಲ್ಲ ಚೆನ್ನಾಗಿ ಸ್ಟರ್ ಮಾಡಿಬಿಡು. ಮೈಯೆಲ್ಲ ಭಾಳ ಹೀಟಾಗಿದೆ ಅಂತ ಅಂದಿದ್ದಕ್ಕೆ ಬಾರ್ಲಿ ಗಂಜಿ ರೆಡಿ ಆಯಿತು. ಈ ಬೇಸಿಗೆ ಉಷ್ಣ ಕಡಿಮೆ ಮಾಡ್ಕೋಬೇಕಂದ್ರೆ ದೇಹ ತಂಪಾಗಿಟ್ಕೊಳ್ಳೋದಕ್ಕೆ ಬಾರ್ಲಿ ಗಂಜಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ, ನಾನು ತಡ್ಕೊಳಕ್ಕೆ ಆಗ್ತಿಲ್ಲ, ಎಂಥ ಬೇಸಿಗೆ ಇದು, ಮೈಯೆಲ್ಲ ಉಷ್ಣ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲಮ್ಮ. ಅಯ್ಯೋ ಅದಕ್ಕೇನಕ್ಕೆ ಯೋಚನೆ ಮಾಡ್ತೀಯ ಬಾ ಮಗು, ನಾನು ಬಾರ್ಲಿ ಗಂಜಿ ಮಾಡಿ ಕೊಡ್ತೀನಿ. ಅಯ್ಯೋ ಅದಕ್ಕೇನಕ್ಕೆ ಯೋಚನೆ ಮಾಡ್ತೀಯ ಬಾ ಮಗು, ನಾನು ಬಾರ್ಲಿ ಗಂಜಿ ಮಾಡಿಕೊಡ್ತೀನಿ. 100 ಗ್ರಾಮ್ ಬಾರ್ಲಿ 100 ಗ್ರಾಮ್ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ತೊಳೆದು ಬಟ್ಟೆ ಮೇಲೆ ಒಣಗಾಕ್ತೀನಿ. 100 ಗ್ರಾಮ್ ಬಾರ್ಲಿನ ತೊಳೆದ್ಬಿಟ್ಟು ಒಂದು ಸತಿ ಮೇಲಿಂದ ಹೋಗೋಗೆ ತೊಳೆಯೋದು. ಓಕೆ. ತೊಳೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣಗಾಕೋದು. ಒಣಗಾಕೋದು. ಇವಾಗ ಬಟ್ಟೆ ಮೇಲೆ ಒಣಗಾಕೋದು. ಬಟ್ಟೆ ಮೇಲೆ ಹಿಂಗೆ ಇದಾಗ್ಬಿಟ್ಟು ಇಷ್ಟೇನೆ. ಇಷ್ಟೇ. ಇದೊಂದು ಸ್ವಲ್ಪ ಹೊತ್ತು ಒಣಕೊಳುತ್ತೆ. ಒಂದು 20 ನಿಮಿಷ ಆರಲಿ. ಒಣಗಬೇಕು, ಒಂಚೂರು ಡ್ರೈ ಆಗಿ. ಬಾರ್ಲಿ ತೊಳೆದು ಆರಿದೆ. ಇವಾಗ ಹುರಿಯಕ್ಕೆ ತಗೋಬೇಕು. ಇವಾಗ ಆ ಬಾರ್ಲಿ ಸ್ವಲ್ಪ ಚಿಟಪಿಟ ಅಂದರೆ ಸಾಕು. ಚಿಟಪಿಟ ಅನ್ಬೇಕು. ಇವಾಗ ಬಾರ್ಲಿ ಹುರಿದಿದ್ದಾಗಿದೆ. ಇದನ್ನ ಪೌಡರ್ ಮಾಡಬೇಕು. ಮಂಜು ಒಂಚೂರು ಪೌಡ್ರ್ ಮಾಡಿಕೊಡಮ್ಮ. ಬಿಸಿನೀರು ಒಲೆ ಮೇಲೆ ಇಟ್ಕೊಳ್ಳೋದು, ಬಾರ್ಲಿನ ಪುಡಿ ಮಾಡೋಕ್ಕೆ ತಗೊಳ್ಳೋದು. ಮಂಜು ಇದನ್ನ ಪುಡಿ ಮಾಡಿಕೊಡಮ್ಮ. ಇನ್ನೂ ಸ್ವಲ್ಪ ನುಣ್ಣಕ್ಕಾಗಬೇಕು. ಇವಾಗ ನುಣ್ಣಕ್ಕೆ ಪುಡಿ ಆಗಿದೆ. ತುಂಬ ಚೆನ್ನಾಗಾಗಿದೆ. ಇವಾಗ 1 ಗ್ಲಾಸ್ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಈ ಬಾರ್ಲಿ ಪೌಡರ್ ಹಾಕೋದು. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ 1 ಟೀ ಸ್ಪೂನು ನೀರು ಮರಳ್ತಾ ಇದೆ, ಅದಕ್ಕೆ ಹಾಕಪ್ಪ. ತುಂಬ ಬೇಡ. ಸಾಕು ಸಾಕು. ಎಲ್ಲ ಚೆನ್ನಾಗಿ ಸ್ಟರ್ ಮಾಡಿಬಿಡು. ಒಂದು ಚಿಟಿಕೆ ಉಪ್ಪು ಕೊಡಮ್ಮ ಅವಳಿಗೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅದಕ್ಕೆ. ಸಾಕು. ಚೆನ್ನಾಗಿ ಕದಿಡಮ್ಮ. ಸಾಕು. ಆಫ್ ಮಾಡಿಬಿಡು ಒಲೆ. ಒಲೆನೇ ಆಫ್ ಮಾಡಿಬಿಡಮ್ಮ. ಮತ್ತೆ ಮೈಯೆಲ್ಲ ಭಾಳ ಹೀಟಾಗಿದೆ ಅಂತ ಅಂದಿದ್ದಕ್ಕೆ ಬಾರ್ಲಿ ಗಂಜಿ ರೆಡಿ ಆಯಿತು. ಸೂಪರಾಗಿ. ಬೇಸಿಗೆ ಉಷ್ಣಕ್ಕೆ ಬಹಳ ಒಳ್ಳೆಯದು. ಒಂದು ಆಹಾರ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಬೇಗ ತಂಪಾಗತ್ತೆ. ಸೂಪರ್. ನಾನು ಕೇಳಿದ ತಕ್ಷಣ ಮಾಡಿಕೊಟ್ಬಿಟ್ರು. ಭಾಳ ಬಿಸಿ ಅಂದರೆ ಈ ಬೇಸಿಗೆಗೆ ಉಷ್ಣ ಅಂದರೆ ಉಷ್ಣ ಆಗಿತ್ತು. ಕುಡಿದು ನೋಡ್ಬಿಡೋಣ. ಆಯ್ತು. ಅಮ್ಮ ಮಾಡಿದ್ದು ಬಾರ್ಲಿ ಗಂಜಿ. ಈ ಬೇಸಿಗೆ ಉಷ್ಣ ಕಡಿಮೆ ಮಾಡ್ಕೋಬೇಕಂದ್ರೆ ದೇಹ ತಂಪಾಗಿಟ್ಕೊಳ್ಳೋದಕ್ಕೆ ಬಾರ್ಲಿ ಗಂಜಿ ನೋಡಿ ಅಮ್ಮ ತೋರಿಸಿದ್ದಾರೆ. ಮಾಡ್ಕೊಂಬಿಟ್ಟು ಕುಡಿದು ಮಾಡ್ಕೋಬೇಕು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.